ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ರೋಗವನ್ನ ತಡೆಗಟ್ಟೋದಕ್ಕಿಂತ ಉತ್ತಮ ಪರಿಹಾರ ಇಲ್ಲ. ವೈದ್ಯರ ಭೇಟಿ. ನಮಸ್ಕಾರ, ನಿಮಗೆ ನಾನೇನ್ ಮಾಡ್ಲಿ? ಡಾಕ್ಟ್ರೇ, ನಾನು HIV ಬಗ್ಗೆ ತುಂಬ ಕೇಳಿದ್ದೇನೆ. ಆದರೆ ಅದೇನು ಅನ್ನೋದು ನನಗೆ ನಿಜವಾಗ್ಲೂ ಅರ್ಥವಾಗಿಲ್ಲ. ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಇದು ಆರೋಗ್ಯಕ್ಕೆ ಸಂಬಂಧಿಸಿದ ಬಹಳ ಗಂಭೀರವಾದ ವಿಷಯ. HIVಯ ವಿಸ್ತೃತ ರೂಪ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಈ ಗಂಭೀರವಾದ ವೈರಾಣು ಅಥವಾ ವೈರಸ್ ಏಡ್ಸ್ ಅನ್ನೋ ಸ್ಥಿತಿಯನ್ನು ಉಂಟುಮಾಡುತ್ತೆ. ಇದು ನಿಮ್ಮನ್ನ ಕೊಲ್ಲಬಹುದು. ಏನು? ಅದಕ್ಕೆ ಯಾವ ಪರಿಹಾರವೂ ಇಲ್ವಾ? ಇಲ್ಲ. HIV ಅಥವಾ ಏಡ್ಸ್ಗೆ ಯಾವ ಪರಿಹಾರವೂ ಇಲ್ಲ. ಇದು ಯಾರಿಗಾದರೂ ಬರಬಹುದು. ಆದ್ದರಿಂದ ಇದನ್ನ ಬಾರದಂತೆ ತಡೆಗಟ್ಟೋದೇ ಸೂಕ್ತ ರಕ್ಷಣೆ. ಇದರ ಎಲ್ಲ ಮಾಹಿತಿಗಳನ್ನು ತಿಳಿದು ನಮ್ಮನ್ನ ನಾವೇ ಕಾಪಾಡಿಕೊಂಡು ಬೇರೆಯವರಿಗೆ ಹರಡದಂತೆ ತಡೆಗಟ್ಟೋದು ತುಂಬಾ ಮುಖ್ಯ. ಡಾಕ್ಟ್ರೇ, ಇದು ಯಾಕೆ ಅಪಾಯಕಾರಿ? ಇದು ಹೇಗೆ ಕೆಲಸ ಮಾಡುತ್ತೆ? ಸರಿ, ನಾನಿದ್ರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡ್ತೀನಿ. ಇದು ಯಾಕೆ ಅಪಾಯಕಾರಿ? ನೋಡಿ, ನಮ್ಮ ದೇಹ ಒಂದು ದೇಶವಿದ್ದ ಹಾಗೆ. ಈ ದೇಶವನ್ನ ರಕ್ಷಿಸೋ ಸೇನೆನ ರೋಗ ನಿರೋಧಕ ವ್ಯವಸ್ಥೆ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಪ್ರತಿಯೊಂದು ದೇಶದಲ್ಲೂ ಆ ದೇಶವನ್ನ ಪರಕೀಯ ಶತ್ರುಗಳ ಆಕ್ರಮಣದಿಂದ ರಕ್ಷಿಸಿಕೊಳ್ಳೋದಕ್ಕೆ ಸೇನಾಪತಿಗಳು ಹಾಗೂ ಸೈನಿಕರನ್ನು ಕೂಡಿದ ಸೇನೆ ಇರುತ್ತೆ. ಈ ಸೇನಾಪತಿಗಳು ಸೈನಿಕರನ್ನ ಒಟ್ಟುಗೂಡಿಸಿ ಸಜ್ಜುಗೊಳಿಸ್ತಾರೆ. ಅದೇ ರೀತಿ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯು ಹೊರಗಿಂದ ಬರಬಹುದಾದ ರೋಗಾಣುಗಳು ಮತ್ತು ಸೋಂಕುಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ನಮ್ಮ ಚರ್ಮ ರೋಗಾಣು ಹಾಗೂ ಸೋಂಕುಗಳನ್ನು ತಡೆಯೋ ಒಂದು ಬಲಿಷ್ಠವಾದ ಗೋಡೆ ಇದ್ದ ಹಾಗೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ವ್ಯವಸ್ಥೆಯ ಸೇನಾಪತಿಗಳು CD4 ಟಿ ಸೆಲ್ಗಳು. ಇವರು ಸೈನಿಕರನ್ನ ಸಜ್ಜುಗೊಳಿಸಿ ನಮ್ಮನ್ನ ಆರೋಗ್ಯಕರ ಹಾಗೂ ಸದೃಢವಾಗಿರುವಂತೆ ಕಾಪಾಡ್ತಾರೆ. ಈ ನಮ್ಮ ಸೈನಿಕರು ಸೇನಾಪತಿಗಳ ಎಲ್ಲಾ ಸೂಚನೆಗಳಂತೆ ಹೊರಗಿನ ರೋಗಾಣುಗಳನ್ನು ಸದೆಬಡಿತಾರೆ. ವೈರಾಣು ಅಥವಾ ವೈರಸ್ ಒಂದು ವಿಧದ ಹೊರಗಿನ ಆಕ್ರಮಣಕಾರಿ. ನೀವು ನೆಗಡಿ, ಶೀತ, ದಡಾರ, ಸಿಡುಬು, ಕೆಮ್ಮು, ಜ್ವರ ಅಥವಾ ಪೋಲಿಯೋ ಬಗ್ಗೆ ಕೇಳಿರ್ತೀರ. ಇವೆಲ್ಲ ವೈರಸ್ಸಿಂದನೇ ಉಂಟಾಗೋ ರೋಗಗಳು. ಪ್ರಪಂಚದಲ್ಲಿನ ಅತ್ಯಂತ ಮಾರಕ ವೈರಾಣು ಅಥವಾ ವೈರಸ್ಗಳಲ್ಲಿ ಒಂದು HIV, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಇತರ ಕೆಲವು ವೈರಸ್ಗಳ ಹಾಗೆ HIV ಗಾಳಿಯಲ್ಲಿ ಬದುಕೋದಿಲ್ಲ. ಹೀಗಾಗಿ ಈ ರೋಗ ಗಾಳಿಯಿಂದ ಬರೋದಿಲ್ಲ. ಆದರೆ ಒಮ್ಮೆ HIV ಯಾರ ದೇಹವನ್ನಾದರೂ ಪ್ರವೇಶಿಸಿದ್ರೆ ಅದು ತುಂಬಾ ಶಕ್ತಿಶಾಲಿ ಹಾಗೂ ಅಪಾಯಕಾರಿ. ನಮ್ಮ ಸೇನಾಪತಿಗಳ ಮೇಲೆ ಆಕ್ರಮಣ ಮಾಡಿ ಅವ್ರನ್ನೆಲ್ಲಾರನ್ನೂ ನಾಶಗೊಳಿಸೋ ಸಾಮರ್ಥ್ಯ ಹೊಂದಿರೋದ್ರಿಂದ ಈ ವೈರಾಣು ಬಹಳ ಅಪಾಯಕಾರಿ. ದೇಹವನ್ನ ಪ್ರವೇಶಿಸಿದ ಮೇಲೆ HIVಯು ಹೆಚ್ಚು ಹೆಚ್ಚಾಗಿ ಉತ್ಪನ್ನಗೊಳ್ಳುತ್ತಾ ಹೋಗಿ ಶರೀರವನ್ನ ತನ್ನ ವಶಕ್ಕೆ ತೆಗೆದುಕೊಂಡ್ಬಿಡುತ್ತೆ. ಈ ಸ್ಥಿತಿಯಲ್ಲಿರೋ ವ್ಯಕ್ತಿಯನ್ನ HIV ಪಾಸಿಟಿವ್ ಅಂತ ಕರಿತೀವಿ. ಸೇನಾಪತಿಗಳೇ ಕೊಲ್ಲಲ್ಪಟ್ಟ ಮೇಲೆ ಸೈನಿಕರಿಗೆ ದಿಕ್ಕು ತೋಚದೆ ಅವರು ಹೊರಗಿನ ಆಕ್ರಮಣಕಾರರ ಜೊತೆ ಹೋರಾಡಕ್ಕೆ ಅಸಮರ್ಥರಾಗ್ತಾರೆ. ಕ್ರಮೇಣ ನಮ್ಮ ದೇಹದಲ್ಲಿರುವಂಥ ಹಲವಾರು ಸೇನಾಪತಿಗಳ ಸಾವಿನಿಂದ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಯತ್ತೆ. ರೋಗ ನಿರೋಧಕ ಶಕ್ತಿ ಕುಸಿದಾಗ ಆ ವ್ಯಕ್ತಿಯನ್ನ ನಾವು ಏಡ್ಸ್ ಹೊಂದಿರೋರು ಅಂತ ಹೇಳ್ತೀವಿ. ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್.
ಏಡ್ಸ್ ರೋಗಿಗಳ ದೇಹ ಸೂಕ್ಷ್ಮವಾಗಿರೋದ್ರಿಂದ ಅತಿ ದುರ್ಬಲವಾದ ಸೋಂಕಿನ ಕೀಟಾಣು ಕೂಡ ಭಯಾನಕ ಸೋಂಕು ಅಥವಾ ಸಾವನ್ನ ತರಬಹುದು. ಇದು ಭಾರತದಲ್ಲೀಗ ಅತಿ ದೊಡ್ಡ ಸಮಸ್ಯೆ. HIV ಒಂದು ಜಾಗತಿಕ ಸಮಸ್ಯೆ ಆಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು HIV ವ್ಯಕ್ತಿಗಳ ಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಭಾರತವೂ ಒಂದು. ಆದ್ರಿಂದ ಇದರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ತಿಳಿದು ಬೇರೆಯವ್ರಿಗೆ ಸೋಂಕು ಹರಡದಂತೆ ತಡೆಯೋದು ಅತಿ ಮುಖ್ಯ. ಈ ವಿಶ್ವದಲ್ಲಿ ಲಕ್ಷಾಂತರ ಜನ HIV ಅಥವಾ ಏಡ್ಸ್ ಅನ್ನ ಹೊಂದಿದ್ದಾರೆ. HIV ಯಾರಿಗಾದರೂ ಬರಬಹುದು. ಗಂಡು, ಹೆಣ್ಣು, ಹುಡುಗಿ, ಹುಡುಗ, ಬಡವ, ಶ್ರೀಮಂತ, ಹಿಂದೂ, ಮುಸಲ್ಮಾನ, ಸಿಖ್, ಕ್ರೈಸ್ತ ಅಥವಾ ಬೇರೆ ಯಾವುದೇ ಧರ್ಮದ ಜನರು ಕೂಡ ಇದರಿಂದ ಪೀಡಿತರಾಗಬಹುದು. ಇದು ಯಾರಿಗಾದರೂ ಬರಬಹುದು. ಅವುಗಳಲ್ಲಿ ಬಹುಪಾಲು ಮಂದಿಗೆ ತಾವು HIVಯಿಂದ ಪೀಡಿತರಾಗಿರೋ ಬಗ್ಗೆ ಗೊತ್ತೇ ಇರೋಲ್ಲ. ನಿಮಗೆ ಅಥವಾ ನಿಮಗೆ ತುಂಬ ಹತ್ತಿರವಾದವರಿಗೆ ಸಹ ಇದು ಬಂದಿರಬಹುದು. ಆದ್ರಿಂದ ಇದರ ಮಾಹಿತಿಯ ತಿಳುವಳಿಕೆ ಅತಿ ಮುಖ್ಯ. ನಿಜಾಂಶ ತಿಳ್ಕೊಳ್ಳಿ. HIV ಬರುವುದು ಸುಲಭನಾ? ಇಲ್ಲ, ಇದು ಸುಲಭ ಅಲ್ಲ. ಶೀತ, ಜ್ವರದಂತೆ ಗಾಳಿಯಿಂದ ಈ ರೋಗ ಬರೋದಿಲ್ಲ. ಊಟ ಹಾಗೂ ನೀರಿಂದ ಕೂಡ ಬರೋಲ್ಲ. ಕೋಳಿ, ಹಸು ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಿಂದಲೂ HIV ಸೋಂಕು ಬರೋಲ್ಲ. ಇದು ಮನುಷ್ಯನ ದೇಹದಲ್ಲಿರೋ ಕೆಲವು ಫ್ಲೂಯಿಡ್ಸ್ ಅಥವಾ ದ್ರವಗಳ ಮೂಲಕ ಮಾತ್ರ ಜೀವಿಸಿ ಹರಡಬಹುದು. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಫ್ಲೂಯಿಡ್ಸ್ ಅಥವಾ ದ್ರವಗಳು ಇರುತ್ತೆ. ಉದಾಹರಣೆಗೆ ಕಣ್ಣೀರು, ಬೆವರು ಹಾಗೂ ಎಂಜಿಲು. ಈ ವೈರಾಣು 3 ರೀತಿಯ ದ್ರವಗಳಿಂದ ಮಾತ್ರ ಹರಡಬಲ್ಲದು. ಇದು ಈ ರೋಗದ 3 ಅಂಶದ ಮಂತ್ರ. ಈ 3 ಅಂಶದ ಮಂತ್ರ ರಕ್ತ, ಎದೆಹಾಲು ಹಾಗೂ ಲೈಂಗಿಕ ದ್ರವ. ಸರಿ, ದೇಹದ ಬೇರೆ ದ್ರವಗಳ ವಿಷಯವೇನು? ಯಾವುದು ಸುರಕ್ಷಿತ, ಯಾವುದು ಅಪಾಯಕಾರಿ ದ್ರವಗಳೆಂದು ನಾವು ತಿಳಿದುಕೊಳ್ಳುವುದು ಹೇಗೆ? ಒಳ್ಳೆ ಪ್ರಶ್ನೆ. ನಾನು ವಿವರಿಸ್ತೀನಿ. HIV ಹೇಗ್ ಬರುತ್ತೆ? ಭಾಗ 1. HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳು. ಮನುಷ್ಯನ ದೇಹದಲ್ಲಿ 2 ಥರದ ದ್ರವಗಳಿವೆ. ಮೊದಲನೇದು ಹಾನಿಕಾರವಾದ HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳು. ಎರಡನೇದು ಸುರಕ್ಷಿತವಾದ HIV ಅಪಾಯದ ಸಾಧ್ಯತೆ ಇಲ್ಲದೇ ಇರುವಂಥ ದ್ರವಗಳು. HIV ಕೇವಲ ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳಾದ ರಕ್ತ, ತಾಯಿ ಎದೆಹಾಲು ಹಾಗೂ ಲೈಂಗಿಕ ದ್ರವಗಳ ಮೂಲಕ ಮಾತ್ರ ಹರಡಬಲ್ಲದು. ಇದು ನಮ್ಮ 3 ಅಂಶದ ಮಂತ್ರ. ರಕ್ತ HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವ. HIV ವೈರಾಣು ರಕ್ತ ವರ್ಗಾವಣೆಯಲ್ಲಿ ಅಥವಾ ಬಳಸಿದ ರೇಸರ್ ಬ್ಲೇಡ್ ಅಥವಾ ಬಳಸಿದ ಸಿರಿಂಜಿನಿಂದ ಪ್ರವೇಶಿಸಬಹುದು. ಮಹಿಳೆಯಿಂದ ಮಗುಗೂ ಇದು ಬರಬಹುದು. HIV ಹೊಂದಿರೋ ಮಹಿಳೆಯು ಗರ್ಭವತಿಯಾಗಿರುವಾಗ, ಜನ್ಮ ನೀಡುವಾಗ ಅಥವಾ ಎದೆಹಾಲು ಕುಡಿಸುವಾಗ ಮಗುವಿಗೆ HIV ಹರಡೋ ಸಾಧ್ಯತೆ ಇದೆ. ರಕ್ತ ಹಾಗೂ ತಾಯಿಯ ಎದೆಹಾಲು ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳು. ಲೈಂಗಿಕ ದ್ರವಗಳು ನೇರವಾಗಿ ವರ್ಗಾವಣೆ ಆದರೆ HIVಯು ಸೋಂಕು ಹೊಂದಿರೋ ವ್ಯಕ್ತಿಯಿಂದ ಸೋಂಕು ಇಲ್ಲದ ವ್ಯಕ್ತಿಗೂ ಬರೋ ಸಾಧ್ಯತೆ ಇದೆ. ಲೈಂಗಿಕ ದ್ರವಗಳು HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳು. HIV ಬೇರೆ ಯಾವುದೇ ದ್ರವಗಳಿಂದ ಹರಡಲ್ಲ. HIV ಎಂಜಿಲಿನಿಂದ ಹರಡಲ್ಲ. ಎಂಜಿಲು HIV ಅಪಾಯದ ಸಾಧ್ಯತೆ ಇಲ್ಲದಿರುವಂಥ ದ್ರವ. HIV ಸಿಂಬಳ ಹಾಗೂ ಕಫದಿಂದ ಹರಡಲ್ಲ. ಇವುಗಳು HIVಯ ಅಪಾಯದ ಸಾಧ್ಯತೆ ಇಲ್ಲದಿರುವಂಥ ದ್ರವಗಳು. HIV ಬೆವರಿನಿಂದ ಹರಡಲ್ಲ. ಬೆವರು
HIV ಅಪಾಯದ ಸಾಧ್ಯತೆ ಇಲ್ಲದಿರುವಂಥ ದ್ರವ. HIV ಕಣ್ಣೀರಿನಿಂದಲೂ ಹರಡೋದಿಲ್ಲ. ಕಣ್ಣೀರು HIV ಅಪಾಯದ ಸಾಧ್ಯತೆ ಇಲ್ಲದಿರುವಂಥ ದ್ರವ. HIV ಮಲ ಮೂತ್ರಗಳಿಂದ ಹರಡೋದಿಲ್ಲ. ಮಲ ಮೂತ್ರಗಳು HIV ಅಪಾಯದ ಸಾಧ್ಯತೆ ಇಲ್ಲದಿರುವಂಥ ದ್ರವಗಳು. HIV ಹೇಗ್ ಬರುತ್ತೆ? ಭಾಗ 2, ನೇರ ವರ್ಗಾವಣೆ. ನೆನಪಿಡಿ, ನಮ್ಮ ಚರ್ಮ ಒಂದು ದಪ್ಪವಾದ ಗೋಡೆ ತರಹ ನಮ್ಮನ್ನ ಕಾಪಾಡುತ್ತೆ. HIV ಗಾಳಿಯಲ್ಲಿ ಬದುಕೋದಿಲ್ಲ. HIV ವೈರಾಣುಗಳು ನಮ್ಮ ದೇಹವನ್ನ ನೇರ ವರ್ಗಾವಣೆ ಹಾದಿಯಲ್ಲಿ ಪ್ರವೇಶಿಸಿದ್ರೆ ಮಾತ್ರ ಉಳಿಯೋದಕ್ಕೆ ಸಾಧ್ಯ. ನೇರ ವರ್ಗಾವಣೆ ಹಾಗೆಂದರೇನು? ನೇರ ವರ್ಗಾವಣೆ 2 ವಿಧದಲ್ಲಿ ಆಗಬಹುದು. ಮೊದಲನೇದಾಗಿ, ಚರ್ಮದ ಮೇಲಾಗಿರುವಂಥ ಗಾಯಗಳ ಮೂಲಕ HIV ವೈರಾಣು ನೇರ ವರ್ಗಾವಣೆಯಾಗಿ ರಕ್ತವನ್ನ ಪ್ರವೇಶಿಸಬಹುದು. ಈ ಗಾಯಗಳು ದೇಹದ ಯಾವುದೇ ಭಾಗದಲ್ಲಿ ಆಗಿರಬಹುದು. ಅಥವಾ ನೇರ ವರ್ಗಾವಣೆ ದೇಹದ ನೈಜ ದ್ವಾರಗಳಿಂದ ಆಗಬಹುದು. ಉದಾಹರಣೆಗೆ ಬಾಯಿ ಅಥವಾ ಗುಪ್ತಾಂಗಗಳು. ನೆನಪಿರಲಿ, ನೆಗಡಿ, ಕೆಮ್ಮು ಹಾಗೂ ಜ್ವರದ ವೈರಾಣುಗಳು ಗಾಳಿಯಲ್ಲಿ ಜೀವಿಸಲು ಸಾಧ್ಯ. ಆದರೆ HIV ವೈರಾಣುಗಳು ಗಾಳಿಯಲ್ಲಿ ಜೀವಿಸಲಾರವು. HIV ವೈರಾಣುಗಳು ದೇಹವನ್ನ ನೇರವಾಗಿ ಪ್ರವೇಶಿಸಿದರೆ ಮಾತ್ರ ಶಕ್ತಿಯುತವಾಗಿರುತ್ತೆ. ಸೋಂಕು ಇದೆ ಅಂತ ನಾವು ಹೇಗೆ ತಿಳ್ಕೋಬಹುದು? ತ್ರಿಕೋನ ಪರೀಕ್ಷೆಯನ್ನ ಉಪಯೋಗಿಸಿ. ಮೊದಲನೇ ಹಂತ, HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವ ಇದ್ಯಾ? ಇಲ್ಲ ಅಂದ್ರೆ ಇಲ್ಲಿಗೆ ನಿಲ್ಲಿಸಿ. HIV ಅಪಾಯ ಇಲ್ಲ. ಹೌದು ಅಂದ್ರೆ 2ನೇ ಹಂತಕ್ಕೆ ಮುಂದುವರಿಸಿ. 2ನೇ ಹಂತ, ನೇರ ವರ್ಗಾವಣೆ ಇದ್ಯಾ? ಇಲ್ಲ ಅಂದ್ರೆ ಇಲ್ಲಿಗೆ ನಿಲ್ಲಿಸಿ. HIVಯ ಅಪಾಯ ಇಲ್ಲ. ಹೌದು ಅಂದ್ರೆ 3ನೇ ಹಂತಕ್ಕೆ ಮುಂದುವರಿಸಿ. 3ನೇ ಹಂತ, HIVಯ ಅಪಾಯವಿದೆ. ವೈದ್ಯರನ್ನ ಸಂಪರ್ಕಿಸಿ. HIV ಅಥವಾ ಏಡ್ಸ್ ಸೋಂಕಿರುವ ವ್ಯಕ್ತಿಯು ನನ್ನ ಮೇಲೆ ಕೆಮ್ಮಿದರೆ ನನಗೆ ಸೋಂಕು ತಾಗುವ ಸಾಧ್ಯತೆ ಇದೆ ಎಂದು ಕೇಳಿದ್ದೇನೆ. ಇದು ನಿಜಾನಾ? ಈ ಚಿತ್ರವನ್ನ ಮತ್ತೊಮ್ಮೆ ನೋಡೋಣ. ಈ ಬಾರಿ ವೈದ್ಯರ ಸವಾಲುಗಳನ್ನ ನೀವೇ ಉತ್ತರಿಸಿ. ವೈದ್ಯರ ಸವಾಲು: ಪ್ರಶ್ನೆ ಕೇಳಿದಾಗ ಸರಿಯಾದ ಉತ್ತರನ ಯೋಚಿಸಿ. ತ್ರಿಕೋನ ಪರೀಕ್ಷೆಯನ್ನ ನೆನಪಿಸಿಕೊಳ್ಳಿ. ಯಾರಾದರೂ ನಮ್ಮ ಮೇಲೆ ಸೀನಿದ್ರೆ ಅಥವಾ ಕೆಮ್ಮಿದ್ರೆ ನಮಗೆ HIV ಬರೋ ಸಾಧ್ಯತೆ ಇದೆಯಾ? ಇಲ್ಲ. HIV ಬರೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ವಿಚಾರಿಸೋಣ. ಎಂಜಿಲು ಅಥವಾ ಕಫ HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳ? ಇಲ್ಲ, ಅವುಗಳಲ್ಲ. ಆದ್ರಿಂದ ಅವುಗಳಿಂದ ಸೋಂಕಿನ ಸಾಧ್ಯತೆ ಇಲ್ಲ. ಯಾರಾದರೂ ನಮ್ಮ ಮೇಲೆ ಕೆಮ್ಮಿದ್ರೆ ಅಥವಾ ಸೀನಿದ್ರೆ HIV ಬರೋದಿಲ್ಲ. ಒಬ್ಬರು ಉಪಯೋಗಿಸಿರೋ ಸಿರಿಂಜಿನ ಸೂಜಿಯನ್ನ ಮತ್ತೊಬ್ಬರು ಉಪಯೋಗಿಸೋದ್ರಿಂದ HIV ಬರ್ಬೋದಾ? ಹೌದು, HIV ಬರೋ ಸಾಧ್ಯತೆ ಇದೆ. ಯಾಕೆ ಅಂತ ವಿಚಾರಿಸೋಣ. ರಕ್ತ HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವನ? ಹೌದು. ನೇರ ವರ್ಗಾವಣೆ ಇದೆಯಾ? ಹೌದು, ಇದೆ. ಹಾಗಾದ್ರೆ ಇದರಿಂದ HIV ಸೋಂಕಿನ ಸಾಧ್ಯತೆ ಇದೆ. ವೈದ್ಯರನ್ನ ತಕ್ಷಣ ಸಂಪರ್ಕಿಸಿ. ಸಿರಿಂಜಿನ ಸೂಜಿನ ಮತ್ತೆ ಉಪಯೋಗಿಸೋದ್ರಿಂದ HIV ಬರೋ ಸಾಧ್ಯತೆ ಇದೆ. ಕೈ ಕುಲ್ಕೋದ್ರಿಂದ HIV ಬರಬಹುದೇ? ಇಲ್ಲ. HIV ಬರೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ವಿಚಾರಿಸೋಣ. ಚರ್ಮವು HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವನ? ಇಲ್ಲ, ಇದು ದ್ರವನೇ ಅಲ್ಲ. ಆದ್ರಿಂದ ಸೋಂಕಿನ ಸಾಧ್ಯತೆ ಇಲ್ಲವೇ ಇಲ್ಲ. ಕೈ ಕುಲ್ಕೋದ್ರಿಂದ HIV ಬರೋದಿಲ್ಲ. ಶೌಚಾಲಯದಿಂದ HIV ಬರಬಹುದಾ? ಇಲ್ಲ.
HIV ಬರೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ವಿಚಾರಿಸೋಣ. ಮಲಮೂತ್ರಗಳು HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳ? ಇಲ್ಲ, ಅವುಗಳಲ್ಲ. ಆದ್ರಿಂದ HIV ಸೋಂಕಿನ ಸಾಧ್ಯತೆ ಇಲ್ಲ. ಶೌಚಾಲಯದಿಂದ HIV ಬರೋದಿಲ್ಲ. ಕೋಳಿ ಅಥವಾ ಹಸುಗಳಂಥ ಪ್ರಾಣಿಗಳಿಂದ HIV ಬರೋ ಸಾಧ್ಯತೆ ಇದೆಯಾ? ಇಲ್ಲ, HIV ಬರೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ವಿಚಾರಿಸೋಣ. ನಮಗೆ ತ್ರಿಕೋಣ ಪರೀಕ್ಷೆ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ HIV ಪ್ರಾಣಿಗಳು ಅಥವಾ ಕ್ರಿಮಿಕೀಟಗಳಿಂದ ಬರೋದಿಲ್ಲ, ಮನುಷ್ಯರ ಮೂಲಕ ಮಾತ್ರ ಬರಬಹುದು. ಆದ್ರಿಂದ HIV ಸೋಂಕಿನ ಸಾಧ್ಯತೆ ಇಲ್ಲ. ಪ್ರಾಣಿ ಅಥವಾ ಕ್ರಿಮಿಕೀಟಗಳಿಂದ HIV ಬರೋದಿಲ್ಲ, ಮನುಷ್ಯರ ಮೂಲಕ ಮಾತ್ರ ಬರಬಹುದು. ಯಾರನ್ನಾದರೂ ಅಪ್ಪಿಕೊಳ್ಳೋದ್ರಿಂದ HIV ಬರ್ಬೋದಾ? ಇಲ್ಲ, HIV ಬರೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ವಿಚಾರಿಸೋಣ. ಬೆವರು HIV ಅಪಾಯ ಸಾಧ್ಯತೆ ಹೆಚ್ಚಿರುವಂಥ ದ್ರವನ? ಇಲ್ಲ. ಆದ್ರಿಂದ ಬೆವರಿಂದ ಸೋಂಕಿನ ಸಾಧ್ಯತೆ ಖಂಡಿತ ಇಲ್ಲ. ಅಪ್ಪಿಕೊಳ್ಳೋದ್ರಿಂದ HIV ಬರೋದಿಲ್ಲ. ಎದೆಹಾಲಿನಿಂದ ಮಗುವಿಗೆ HIV ಬರಬಹುದಾ? ಹೌದು, HIV ಬರೋ ಸಾಧ್ಯತೆ ಇದೆ. ಯಾಕೆ ಅಂತ ವಿಚಾರಿಸೋಣ. ಎದೆಹಾಲು HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವನ? ಹೌದು. ನೇರ ವರ್ಗಾವಣೆ ಇದೆಯಾ? ಹೌದು, ಇದೆ. HIV ಸೋಂಕಿನ ಸಾಧ್ಯತೆ ಇದೆ. ವೈದ್ಯರನ್ನ ತಕ್ಷಣವೇ ಸಂಪರ್ಕಿಸಿ. ಮಗುವಿಗೆ ಎದೆಹಾಲಿನ ಮೂಲಕ ಸೋಂಕಿನ ಸಾಧ್ಯತೆ ಇದೆ. ಮುತ್ತು ಕೊಡೋದ್ರಿಂದ HIV ಬರ್ಬೋದಾ? ಇಲ್ಲ, HIV ಬರೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ವಿಚಾರಿಸೋಣ. ಎಂಜಲು HIV ಅಪಾಯ ಸಾಧ್ಯತೆ ಹೆಚ್ಚಿರುವಂಥ ದ್ರವನ? ಇಲ್ಲ, ಅದು ಇಲ್ಲ. ಆದ್ರಿಂದ HIV ಸೋಂಕಿನ ಸಾಧ್ಯತೆ ಇಲ್ಲ. ಮುತ್ತು ಕೊಡೋದ್ರಿಂದ HIV ಬರೋದಿಲ್ಲ. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ HIV ಬರಬಹುದಾ? ಹೌದು, HIV ಬರೋ ಸಾಧ್ಯತೆ ಇದೆ. ಯಾಕೆ ಅಂತ ವಿಚಾರಿಸೋಣ. ಲೈಂಗಿಕ ದ್ರವಗಳು HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳ? ಹೌದು. ನೇರ ವರ್ಗಾವಣೆ ಇದೆಯಾ? ಹೌದು, ಇದೆ. HIV ಬರೋ ಸಾಧ್ಯತೆ ಇದೆ. ವೈದ್ಯರನ್ನ ತಕ್ಷಣವೇ ಸಂಪರ್ಕಿಸಿ. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಗಂಡಸರಿಗೆ ಮತ್ತು ಹೆಂಗಸರಿಗೆ HIV ಬರೋ ಸಾಧ್ಯತೆ ಇದೆ. ಸೊಳ್ಳೆ ಕಡಿತದಿಂದ HIV ಬರೋ ಸಾಧ್ಯತೆ ಇದೆಯಾ? ಇಲ್ಲ, HIV ಬರೋ ಸಾಧ್ಯತೆ ಇಲ್ಲ. ಯಾಕೆ ಅಂತ ವಿಚಾರಿಸೋಣ. ನಮಗೆ ತ್ರಿಕೋಣ ಪರೀಕ್ಷೆ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ HIV ಪ್ರಾಣಿಗಳು ಅಥವಾ ಕ್ರಿಮಿಕೀಟಗಳಿಂದ ಬರೋದಿಲ್ಲ, ಮನುಷ್ಯರ ಮೂಲಕ ಮಾತ್ರ HIV ಬರಬಹುದು. ಆದ್ರಿಂದ HIV ಸೋಂಕಿನ ಸಾಧ್ಯತೆ ಇಲ್ಲ. ಆದರೆ ಡಾಕ್ಟ್ರೇ, ಸೊಳ್ಳೆಗಳು ಮನುಷ್ಯರ ರಕ್ತವನ್ನು ಹೀರುತ್ತವೆ. ಇದರಿಂದ ನಮಗೆ ಸೋಂಕಿನ ಅಪಾಯ ಯಾಕಿಲ್ಲ? ಒಳ್ಳೆ ಪ್ರಶ್ನೆ. ಸೊಳ್ಳೆ ವಿಷಯ ಅಸಾಮಾನ್ಯವಾದುದು. ಇದರಿಂದ ಸೋಂಕಿನ ಅಪಾಯ ಯಾಕೆ ಇಲ್ಲ ಅಂತ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ನಾವು ಈಗ ತ್ರಿಕೋಣ ಪರೀಕ್ಷೆಯನ್ನ ನೋಡೋಣ. ರಕ್ತ HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವನ? ಹೌದು. ನೇರ ವರ್ಗಾವಣೆ ಇದೆಯಾ? ಇಲ್ಲ. ಸೊಳ್ಳೆಯಿಂದ ನೇರ ವರ್ಗಾವಣೆ ಇಲ್ಲ. ಸೊಳ್ಳೆಗಳು ದೇಹದಿಂದ ರಕ್ತವನ್ನು ಹೀರುತ್ತವೆಯೇ ಹೊರತು ಪುನಃ ರಕ್ತವನ್ನ ದೇಹದೊಳಗೆ ಬಿಡೋದಿಲ್ಲ. ಆದ್ರಿಂದ ನೇರ ವರ್ಗಾವಣೆ ಸಾಧ್ಯವಿಲ್ಲ. ಆದ್ರಿಂದ ಸೋಂಕಿನ ಸಾಧ್ಯತೆ ಇಲ್ಲ. ಸೊಳ್ಳೆ ಅಥವಾ ಯಾವುದೇ ಕೀಟಗಳ ಕಡಿತದಿಂದ HIV ಬರೋದಿಲ್ಲ. ಸದಾ ನೆನಪಿರಲಿ, HIV ಮನುಷ್ಯರಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ಯಾವುದೇ ಪ್ರಾಣಿ ಅಥವಾ ಕೀಟಗಳಿಂದ ಬರೋದಕ್ಕೆ ಸಾಧ್ಯವಿಲ್ಲ.
ಹೊರನೋಟ ನಮ್ಮನ್ನ ವಂಚಿಸಬಹುದು. ಒಂದು ಕಲ್ಪನೆಯ ಆಟ. ಒಬ್ಬ ವ್ಯಕ್ತಿಯನ್ನ ನೋಡಿ HIV ಅಥವಾ ಏಡ್ಸ್ ಇದೆ ಅಂತ ಹೇಳಬಹುದಾ? ನೆನಪಿರಲಿ, ಹೊರನೋಟ ನಮ್ಮನ್ನ ವಂಚಿಸಬಹುದು. ನಿಮ್ಮ ಅನಿಸಿಕೆ ಪ್ರಕಾರ ಯಾರಿಗೆ HIV ಅಥವಾ ಏಡ್ಸ್ ಇದೆ? ತಪ್ಪು. ವ್ಯಕ್ತಿಯನ್ನ ನೋಡಿ ಏಡ್ಸ್ ಇದೆ ಅಂತ ಹೇಳೋದಿಕ್ಕೆ ಅಸಾಧ್ಯ. ಮತ್ತೊಮ್ಮೆ ಊಹಿಸಿ ನೋಡಿ, HIV ಅಥವಾ ಏಡ್ಸ್ ಯಾರಿಗೆ ಇದೆ ಅಂತ. ತಪ್ಪು. ವ್ಯಕ್ತಿಯನ್ನ ನೋಡಿ ಏಡ್ಸ್ ಇದೆ ಅಂತ ಹೇಳಲು ಅಸಾಧ್ಯ. ಮತ್ತೊಂದು ಸಲ, ಯಾರಿಗೆ HIV ಅಥವಾ ಏಡ್ಸ್ ಇದೆ ಅಂತ ಯೋಚಿಸಿ. ಮತ್ತೊಮ್ಮೆ ತಪ್ಪು. ಅದೇ ಇದರ ತತ್ವ. ಯಾವಾಗಲೂ ನೆನಪಿರಲಿ, ಒಬ್ಬ ವ್ಯಕ್ತಿಯನ್ನ ನೋಡಿ ಅವನಿಗೆ ಅಥವಾ ಅವಳಿಗೆ HIV ಅಥವಾ ಏಡ್ಸ್ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. HIV ಪಾಸಿಟಿವ್ ವ್ಯಕ್ತಿ ಯಾವುದೇ ಆರೋಗ್ಯಕರ ವ್ಯಕ್ತಿಯಂತೆ ಕಾಣಿಸಬಹುದು. ಈ ವ್ಯಕ್ತಿ ಎಲ್ಲರಂತೆ ಕಾರ್ಯನಿರ್ವಹಿಸುತ್ತಿರಬಹುದು. HIV ಪಾಸಿಟಿವ್ ವ್ಯಕ್ತಿ ತಮಗೆ HIV ಇದೆ ಅನ್ನೋ ವಿಷಯವನ್ನ ಅರಿಯದೇ ಇರಬಹುದು. ಸೋಂಕು ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ಕೆಲವು ವ್ಯಕ್ತಿಗಳು ಹಲವಾರು ವರ್ಷಗಳ ಕಾಲ HIV ಅಥವಾ ಏಡ್ಸ್ನ ಯಾವ ದೈಹಿಕ ಲಕ್ಷಣಗಳನ್ನು ಪ್ರದರ್ಶಿಸೋದಿಲ್ಲ. ಕೆಲವು ಪೀಡಿತರಲ್ಲಿ HIV ಸೋಂಕಿನ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಉದಾಹರಣೆಗೆ ಜ್ವರ, ಶೀತ ಮತ್ತು ಕೆಮ್ಮು, ತಲೆನೋವು, ಚರ್ಮದ ದದ್ದು ಮತ್ತು ಬೆವರು. ಕ್ರಮೇಣ ಸೋಂಕು ಇರೋರು ತೀವ್ರವಾಗಿ ಕಾಯಿಲೆಯಿಂದ ಪೀಡಿತರಾಗ್ತಾರೆ. ಒಮ್ಮೆ HIVಯು ಏಡ್ಸ್ ಆಗಿ ವೃದ್ಧಿಪಟ್ಟ ಮೇಲೆ ರೋಗದ ಲಕ್ಷಣಗಳು ತೀವ್ರವಾಗುತ್ತವೆ. ರೋಗಿಗಳು ಅತ್ಯಂತ ದುರ್ಬಲರಾಗಿ, ಕಾಯಿಲೆಗೆ ಒಳಗಾಗಿ ಸಾಕಷ್ಟು ತೂಕವನ್ನು ಕಳೆದುಕೊಳ್ತಾರೆ. ಆದರೆ ಇವು ನೆಗಡಿ, ಕೆಮ್ಮು ಹಾಗೂ ಜ್ವರದ ಲಕ್ಷಣಗಳು? ಹೌದು. ಮೊದಲು ಕಾಣಿಸಿಕೊಳ್ಳೋ ಲಕ್ಷಣಗಳು ನೆಗಡಿ, ಕೆಮ್ಮು, ಜ್ವರದ ಹಾಗೆ ಕಾಣುತ್ತವೆ. ಆದ್ರಿಂದ ಬಹಳ ಜನರಿಗೆ ತಾವು ತೀವ್ರವಾಗಿ ರೋಗ ಪೀಡಿತರಾಗೋವರೆಗೂ ಈ ಸೋಂಕು ಇರೋ ಬಗ್ಗೆ ಅರಿವೇ ಇರೋದಿಲ್ಲ. HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂತಹ ದ್ರವಗಳ ನೇರ ವರ್ಗಾವಣೆಯ ಸಾಧ್ಯತೆಯಲ್ಲಿ ನೀವು ಒಳಗಾಗಿದ್ರೆ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷಿಸಿಕೊಳ್ಳೋದು ತುಂಬಾ ಸೂಕ್ತ. ಈ HIV ವೈರಾಣುವಿನಿಂದ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು? ನಿಮ್ಮನ್ನ ನೀವು ಹೇಗೆ ರಕ್ಷಿಸಿಕೊಳ್ತೀರಿ? ನಮ್ಮ ತ್ರಿಕೋಣ ಪರೀಕ್ಷೆ ನೆನಪಿದೆಯಾ? HIV ಅಪಾಯದ ಸಾಧ್ಯತೆ ಹೆಚ್ಚಿರುವಂಥ ದ್ರವಗಳ ನೇರ ವರ್ಗಾವಣೆಯಿಂದ ಮಾತ್ರ ನಿಮಗೆ HIV ಬರೋ ಸಾಧ್ಯತೆ ಇದೆ. ರಕ್ತ, ಚೌರ ಮಾಡೋ ವಸ್ತುಗಳು, ಬ್ಲೇಡುಗಳು, ಸೂಜಿಗಳು, ಸಿರಿಂಜಿಗಳನ್ನ ನಾವು ಹಂಚ್ಕೋಬಾರದು. ಯಾಕಂದ್ರೆ ಕಣ್ಣಿಗೆ ಕಾಣಿಸದೇ ಇರೋ ಅತಿ ಸೂಕ್ಷ್ಮ ವೈರಾಣುಗಳು ಈ ವಸ್ತುಗಳಿಂದ ಅಂಟಿಕೊಂಡು ಕಾಯಿಲೆಯನ್ನ ಹರಡಬಹುದು. ಶುದ್ಧೀಕರಿಸಿದ ಉಪಕರಣಗಳನ್ನ ಬಳಸೋ ರಕ್ತ ಕೇಂದ್ರಗಳಲ್ಲಿ ಮಾತ್ರ ರಕ್ತ ನೀಡಬೇಕು. ರಕ್ತವನ್ನ ಬೇರೆಯವರಿಂದ ಪಡೆಯುವಾಗ ಶುದ್ಧೀಕರಿಸಿದ ಸೂಜಿಗಳನ್ನ ಬಳಸಬೇಕು. ರಕ್ತವನ್ನ ಪರೀಕ್ಷಿಸಿ HIV ನೆಗೆಟಿವ್ ರಕ್ತವನ್ನ ಮಾತ್ರ ಸ್ವೀಕರಿಸಬೇಕು. ರಕ್ತ ಮತ್ತು ಎದೆಹಾಲು. ತಾಯಿಯಿಂದ ಮಗುವಿಗೆ HIV ಹೊಂದಿರೋ ಮಹಿಳೆಯು ಗರ್ಭವತಿಯಾಗಿರುವಾಗ, ಜನ್ಮ ನೀಡುವಾಗ ಅಥವಾ ಎದೆಹಾಲು ಕುಡಿಸುವಾಗ ಈ ಸೋಂಕು ಮಗುವಿಗೆ ಹರಡೋ ಸಾಧ್ಯತೆ ಇದೆ. ಆದರೆ ವೈದ್ಯರ ಸಹಾಯದಿಂದ ಸೋಂಕಿತ ಗರ್ಭಿಣಿ ಮಹಿಳೆಯರು ಗರ್ಭಕೋಶದಲ್ಲಿರೋ ಮಗುವನ್ನ ಸೋಂಕಿನಿಂದ ರಕ್ಷಿಸಬಹುದು. ಆಕೆ ಸ್ವಸ್ಥವಾದ ಮಗುವನ್ನ ಪಡೆಯಬಹುದು. ತಾಯಿಯ ಎದೆಹಾಲು. ತಾಯಿಯಿಂದ ಮಗುವಿಗೆ. ಸೋಂಕಿದ ಮಹಿಳೆಯು ಮಗುವನ್ನ ಬಯಸಿದ್ರೆ ವೈದ್ಯರನ್ನ ಸಂಪರ್ಕಿಸಿ. ಅವರು ಎದೆಹಾಲನ್ನ ಕುಡಿಸುವಾಗ HIV ಔಷಧಿಯನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಎದೆಹಾಲಿನ ಬದಲು ಹಾಲಿನ ಪುಡಿ ಅಥವಾ ಇತರ ಆಹಾರವನ್ನು ಕೊಡೋದಕ್ಕೆ ಸಲಹೆ ನೀಡಬಹುದು. ಲೈಂಗಿಕ ದ್ರವಗಳು.
ಒಂದು ಬದ್ಧವಾದ ಸಂಬಂಧದಲ್ಲಿ ಕಾಲಿಡೋ ಮುನ್ನ ಜೋಡಿಗಳಿಬ್ರು HIV ಪರೀಕ್ಷೆ ಮಾಡಿಸ್ಕೊಳ್ಬೇಕು. ನೆನಪಿರಲಿ, ಬಹುಪಾಲು HIV ಸೋಂಕಿರೋರಿಗೆ ತಾವು HIV ಪಾಸಿಟಿವ್ ಅಂತ ತಿಳಿದೇ ಇರೋದಿಲ್ಲ. ನಿಮ್ಮ ಸಹಭಾಗಿಯು ತಾವು HIV ಹೊಂದಿದ್ದಾರೋ ಇಲ್ವೋ ಎಂಬುದನ್ನು ಅರಿಯೋದೇ ಇರಬಹುದು. ಆದ್ದರಿಂದ ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾವಾಗಲೂ ಕಾಂಡಮ್ ಬಳಸಿ. ಅದನ್ನ ಸರಿಯಾಗಿ ಮತ್ತು ಸೂಕ್ತವಾಗಿ ಬಳಸಿದ್ರೆ ನೇರ ವರ್ಗಾವಣೆ ತಡೆಗಟ್ಟಬಹುದು. ಮಗುವನ್ನ ಪಡೆಯ ಬಯಸಿ ಅದರ ಬಳಕೆ ಮಾಡೋದಕ್ಕೆ ಆಗದಿದ್ರೆ ತಪ್ಪದೆ ಇಬ್ರು HIV ಪರೀಕ್ಷೆ ಮಾಡಿಸ್ಕೊಳ್ಳಿ. ಹೆಚ್ಚು ಸಂಗಾತಿಗಳ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದ್ರೆ ಅಪಾಯ ಹೆಚ್ಚು. ಇತರ ಲೈಂಗಿಕ ಸಂಪರ್ಕದಿಂದ ಹರಡೋ ಸೋಂಕುಗಳಿರೋರಿಗೆ ಸೋಂಕು ತಗುಲೋ ಹೆಚ್ಚಿನ ಸಂಭವ ಇದೆ. ಎಲ್ಲರೂ HIV ಪರೀಕ್ಷೆಗೆ ಒಳಗಾಗಿದ್ದಾರಾ ಹಾಗೂ ಯಾವಾಗಲೂ ಕಾಂಡಮ್ ಬಳಸುತ್ತಿದ್ದಾರಾ ಅನ್ನೋದನ್ನ ದೃಢಪಡಿಸಿ. ಈ ಪರೀಕ್ಷೆಯ ಮಹತ್ವವೇನು? ನನಗೆ ಗೊತ್ತು. ಈ ಸೋಂಕಿಗೆ ಯಾವುದೇ ರೀತಿಯ ಲಕ್ಷಣಗಳು ಇರುವುದಿಲ್ಲ. ಪರೀಕ್ಷೆ ಮಾಡಿಸಿದರೆ ಮಾತ್ರ ವೈರಾಣು ಪತ್ತೆಯಾಗುತ್ತದೆ. ಹೊರನೋಟಕ್ಕೆ ಇದು ಕಾಣುವುದಿಲ್ಲ. ಒಳ್ಳೆ ಉತ್ತರ. ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಸುಲಭ. ಆಸ್ಪತ್ರೆಗೆ ಹೋಗಿ ಅಲ್ಲಿ ನಿಮ್ಮ ರಕ್ತ ಪರೀಕ್ಷೆ ಮಾಡ್ತಾರೆ. ಅದು ನಿಮ್ಮ ರಕ್ತದ ಸಕ್ಕರೆ ಅಂಶನ ಪರೀಕ್ಷೆ ಮಾಡಿಸೋ ಅಷ್ಟೇ ಸುಲಭ. ನಿಮ್ಮ ಕುಟುಂಬದ ವೈದ್ಯರನ್ನ ಪರೀಕ್ಷೆಯ ಬಗ್ಗೆ ಕೇಳಿ. ಯಾರಿಗೂ ತಿಳಿಬಾರ್ದು ಅಂತ ಇದ್ರೆ ಸಾರ್ವಜನಿಕ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅನಾಮಧೇಯರಾಗಿ ಈ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ. HIV ಅಥವಾ ಏಡ್ಸ್ ಸೋಂಕನ್ನ ಸಂಪೂರ್ಣವಾಗಿ ಗುಣಪಡಿಸೋಕ್ಕೆ ಪರಿಹಾರ ಇಲ್ಲದಿದ್ರೂ ಕೆಲವು ಚಿಕಿತ್ಸೆ ವಿಧಾನಗಳ ಮೂಲಕ ಹೆಚ್ಚು ಕಾಲ ಬದುಕೋಕೆ ಸಾಧ್ಯ. ಚಿಕಿತ್ಸೆಯಿಂದ ತಮ್ಮ ಆತ್ಮೀಯರಿಗೆ ರೋಗ ಹರಡೋ ಸಾಧ್ಯತೆ ಬಹುಪಾಲು ಕಡಿಮೆಯಾಗುತ್ತೆ. ವೈದ್ಯಕೀಯ ಸಲಹೆ ಬೇಗ ಪಡೆದುಕೊಳ್ಳೋದು ಮುಖ್ಯ. ಡಾಕ್ಟ್ರೇ, ಇದರ ಬಗ್ಗೆ ನನಗೆ ಇಷ್ಟೊಂದು ತಿಳುವಳಿಕೆ ಕೊಟ್ಟದ್ದಕ್ಕೆ ತುಂಬಾ ಧನ್ಯವಾದಗಳು. HIV ಹರಡುವುದನ್ನು ನಿಲ್ಲಿಸುವುದಕ್ಕೆ ನಾನು ಏನು ಮಾಡುವುದಕ್ಕೆ ಸಾಧ್ಯ? ನೀವು ಹೇಗೆ ಸಹಾಯ ಮಾಡಬಹುದು? ಈ ಸಂದೇಶವನ್ನ ಎಲ್ಲರಿಗೂ ತಿಳಿಸಿ. ಮೊದಲನೇದಾಗಿ, ತಮ್ಮನ್ನ ಕಾಪಾಡಿಕೊಳ್ಳೋದು ಬಹಳ ಸುಲಭ. ನಿಜಾಂಶವನ್ನ ತಿಳಿರಿ ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಎರಡನೇದಾಗಿ, ಸ್ವತಃ ಸಲಹೆಯನ್ನು ಪಡೆದುಕೊಳ್ಳಿ ಮತ್ತು ಪರೀಕ್ಷಿಸಿಕೊಳ್ಳಿ. ಇತರರನ್ನ ಸಲಹೆ ಹಾಗೂ ಪರೀಕ್ಷೆಗೆ ಪ್ರೋತ್ಸಾಹಿಸಿ. ನಾವು ಎಚ್ಚರಿಕೆಯಿಂದ ಇದ್ದರೆ HIV ವರ್ಗಾವಣೆಯನ್ನು ಇಳಿಸಬಹುದು. ಮೂರನೆಯದಾಗಿ, ಪ್ರಸ್ತುತ ಸೂಕ್ತ ನಿರ್ಧಾರ ಆರೋಗ್ಯಕರ ಭವಿಷ್ಯಕ್ಕೆ ಆಧಾರ. ನಮ್ಮೆಲ್ಲರಂತೆ HIV ಸೋಂಕಿತರು ಕೂಡ ಅನುಕಂಪ ಮತ್ತು ಬೆಂಬಲಕ್ಕೆ ಅರ್ಹರು. ನಮ್ಮ ತಂಡವನ್ನ ಸೇರಿ ನಾವೆಲ್ಲರೂ ಒಟ್ಟಾಗಿ HIV ಮತ್ತು ಏಡ್ಸ್ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸೋಣ. ಪರಿವರ್ತನೆಗೆ ನಮ್ಮೆಲ್ಲರ ಯತ್ನವು ಅವಶ್ಯಕ. ಒಗ್ಗಟ್ಟಿನಿಂದ ನಾವೆಲ್ಲರೂ ಕೆಲಸ ಮಾಡೋಣ. ಒಂದೇ ಒಂದು ಆಸೆ ನಂದು, 1,000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಜಂತರ್ ಮಂತರ್, ಜಂತರ್ ಮಂತರ್.
ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ